ಬ್ರಹ್ಮಗಿರಿ ಬೆಟ್ಟದ ಅಂಚಿನ ತುದಿಯಲ್ಲಿರುವ ನಾಗರಾವಿನ ವಿಗ್ರಹಗಳು, ಹಾಗೆ ಒಡೆದ ವಿನಾಯಕನ ಮೂರ್ತಿ, ಹಾಗೆ ಸ್ನೇಹಿತರೆ ಇತಿಹಾಸವನ್ನು ಸಾರಿ ಹೇಳುವ ವೀರಗಲ್ಲು, ಹಾಗೆ ಪಕ್ಕದಲ್ಲಿ ಹೊಂಡ, ಸುಮಾರು ಸಾವಿರಾರು ವರ್ಷಗಳ ಹಳೆಯ ದೇವಸ್ಥಾನಗಳು. ಈ ಒಂದು ಬ್ರಹ್ಮಗಿರಿ ಬೆಟ್ಟಕ್ಕೆ ಬಂದಂಥ ಪ್ರವಾಸಿಗರಿಗೆ ಇತಿಹಾಸವನ್ನು ಸಾರಿ ಸಾರಿ ಹೇಳುವಂಥ ವೀರಗಲ್ಲುಗಳು, ಹಳೆಯ ದೇವಸ್ಥಾನಗಳು ತುಂಬನೇ ಇದಾವೆ. ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಬಂದ್ಬಿಟ್ಟು ಅಶೋಕ್ ಸಿದ್ದಾಪುರ ಅನ್ನೋ ಒಂದು ಊರಲ್ಲಿದ್ದೀನಿ. ಇದೇ ಬ್ರಹ್ಮಗಿರಿ ಬೆಟ್ಟ. ಸೊ ನಾವಿವತ್ತು ಬ್ರಹ್ಮಗಿರಿ ಬೆಟ್ಟದಲ್ಲಿ ಅಕ್ಕ ತಂಗಿಯರ ಹೊಂಡ, ಅಕ್ಕ ತಂಗಿಯರ ದೇವಸ್ಥಾನ ನೋಡಲು ಹೊರಟಿದ್ದೆ. ಈ ಒಂದು ದೇವಸ್ಥಾನ ಬಂದ್ಬಿಟ್ಟು ಅಕ್ಕನ ದೇವಸ್ಥಾನ. ಇಲ್ಲಿ ಇನ್ನೊಂದು ಬಿದ್ದೋಗಿದೆಯಲ್ಲ, ಅಲ್ಲಿ ಕಾಣ್ತಾ ಇರೋದು ಅದು ತಂಗಿಯ ದೇವಸ್ಥಾನ ಅಂತ ಹೇಳ್ಬೋದು. ಅಕ್ಕ ತಂಗಿಯರ ಹೊಂಡ ಅಂತೇಳಿ ಅದಕ್ಕೋಸ್ಕರನೇ ಈ ಒಂದು ಹೊಂಡಕ್ಕೆ ಹೆಸರಿಟ್ಟಿರ್ತಾರೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಓಕೆ ಸ್ನೇಹಿತರೆ, ಒಂದ್ಸಾರಿ ಊಹೆ ಮಾಡ್ಕೊಳ್ರಿ, ಈಗಲೇ ಇಷ್ಟು ಅದ್ಭುತವಾಗಿ ಕಾಣುವಂಥ ಈ ಒಂದು ದೇವಸ್ಥಾನಗಳು ಆರಂಭದ ದಿನಗಳಲ್ಲಿ ಎಷ್ಟು ಉತ್ಸವದಿಂದ ಕಾಣ್ತಾ ಇರ್ಬೋದು. ಒಂದ್ಸರಿ ಯೋಚನೆ ಮಾಡಿ. ಈಗಿನ ಪರಿಸ್ಥಿತಿ ನೋಡಿ ಸ್ನೇಹಿತರೆ, ಮೂರ್ತಿನೇ ಇಲ್ದಿರೋ ದೇವಸ್ಥಾನ ಆಗಿ ಪಾಡು ಬಿದ್ದಿದೆ ಈ ಒಂದು ದೇವಸ್ಥಾನ. ಈಗ ನೀವು ನೋಡುತ್ತಿರುವ ಆ ಒಂದು ಹೊಂಡನೆ ಅಕ್ಕ ತಂಗಿಯರ ಹೊಂಡ. ಹಾಗೆ ಸ್ನೇಹಿತರೆ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ತಂಗಿಯ ದೇವಸ್ಥಾನ, ನೆಲ ಸಮಾಧಿ. ಈಗ ನೀವು ನೋಡುತ್ತಿರುವ ದೇವಸ್ಥಾನ ಅಕ್ಕನ ದೇವಸ್ಥಾನ. ಈ ಒಂದು ದೇವಸ್ಥಾನ ಅಂತೂ ಚೆನ್ನಾಗಿದೆ ಸ್ನೇಹಿತರೆ, ಬಟ್ ಇದನ್ನ ಹಾಳಾಗದಂತೆ ನೋಡಿಕೊಳ್ಳೋದು ನಿಮ್ಮೆಲ್ಲರ ಕರ್ತವ್ಯ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿದ್ದೆ ಆದರೆ ಬ್ರಹ್ಮಗಿರಿ ಬೆಟ್ಟದಲ್ಲಿರುವಂಥ ಎಲ್ಲ ದೇವಸ್ಥಾನಗಳು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ.